ಸರ್ ಆಕ್ಚುಲಿ ಅವರು ಬಂದು ಕತೆ ಹೇಳಿ ಈ ತರ ಒಂದು ಸೆಟ್ ಬೇಕಾಗುತ್ತೆ ಮನೆಗೆ ಅಂತ ಹೇಳಿದಾಗ ನಾವು ಕ್ಯಾಶುವಲ್ ಆಗಿ ತಗೊಂಡ್ವಿ ಆಕ್ಚುಲಿ ಅದನ್ನ. ಸೊ ನೋಡೋಣ, ಒಂದು ಬೀಚ್ ಹೌಸ್ ಅಲ್ವಾ, ಒಂದು ಬೀಚು ನಿನಗೇನು ಫ್ರಂಟ್ ಆಫ್ ಬೀಚ್ ಇರ್ಬೇಕಲ್ವಾ, ನೋಡೋಣ ಬಿಡಿ ಅಂದ್ಬಿಟ್ಟು ಕಮಿಟ್ ಆಗ್ಬಿಟ್ವಿ ಫಸ್ಟ್. ಅದಾದ್ಮೇಲೆ ಹತ್ತತ್ರ ನಾವು ಗೋವಾ ಎಲ್ಲೆಲ್ಲಿ ಬೀಚ್ ಬರುತ್ತೆ ಆಲ್ಮೋಸ್ಟ್ ಒಂದು 20-25 ಕಡೆ ರೆಕ್ಕಿ ಮಾಡಿದ್ವಿ ಸರ್. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರೂಮ್ ಸಿಗುತ್ತೆ, ಹಾಲು ಬೀಚ್ ರೆಪ್ರೆಸೆಂಟ್ ಮಾಡ್ಬೇಕು ಅವ್ರಿಗೆ. ಅವ್ರ ಕಾನ್ಸೆಪ್ಟು ವಿಂಡೋ ಹಿಂಗ್ ತೆಗೆದ್ರೆ ಬೀಚ್ ಕಾಣಿಸ್ಬೇಕು ಹಾಲಲ್ಲಿ, ಮತ್ತೆ ಬೆಡ್ರೂಮ್ಗೆ ಹೋದ್ರೆ ಅಲ್ಲೂ ಬೀಚ್ ರೆಪ್ರೆಸೆಂಟ್ ಮಾಡಬೇಕು. ಕಿಚನ್ ಇಂದ ಬೇರೆ ಬಿಲ್ಡಿಂಗ್ ಯಾವುದು ಕಾಣಿಸ್ಬಾರ್ದು. ಆಕ್ಚುಲಿ ಅದು ಕಂಟೆಂಟ್, ಅದು ಆಕ್ಚುಲಿ ಸಿನಿಮಾಗೆ ಅದು ಕಂಟೆಂಟ್. ಸೊ ಹಂಗಾಗಿ ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಇವ್ರು ಪ್ರತಾಪ್ ಸರ್ ನಾವು ಸೈಡ್ ಕರ್ಕೊಂಡು ಹೋಗೋದು. ಸರ್ ನಿಮ್ ಟ್ಯಾಲೆಂಟ್ ಇಲ್ಲಿ ಎಲ್ಲಾರ ಹುಡುಕಿ, ಎಲ್ಲಿ ಬೇಕಾದ್ರೂ ಹುಡುಕಿ ಸರ್, ಗೋವಾ, ಊಟಿ, ತಮಿಳ್ನಾಡು, ಆಂಧ್ರ ಎಲ್ಲಿ ಬೇಕಾದ್ರೂ ಹುಡುಕಿ, ನಾವು ಒಂದು ಬೀಚ್ ಹೌಸು ಸಿಕ್ಕಿದ್ರೆ ಸಾಕು ಸರ್, ನಾವು ಡೈರೆಕ್ಟರ್ ಕನ್ವೆ ಮಾಡ್ತೀವಿ ಅಂತ ಹೇಳಿ ಕಮಿಟ್ ಆದ್ವಿ. ಅದಾದ್ಮೇಲೆ ಇವರು ಬಜೆಟಿಂಗ್ ಕೊಟ್ಟಾಗ ಸರ್ ಒಂದ್ ಚೂರು ಕಾಂಪ್ರಮೈಸ್ ಆಯ್ತು ಅಂತೇಳಿ ನಾವು ಅಲ್ಲೇ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಬಿಡ್ತೀವಿ ಪರ್ಮನೆಂಟ್ ಆಗಿ, ಉಳ್ಕೊಂಡ್ರೆ ನಾವು ಬಿಲ್ಡಿಂಗ್ ಉಳ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಕನ್ವೆ ಮಾಡಿದ್ವಿ. ಸರ್ ನಾವು ಹಾಕಿರೋ ಬಜೆಟ್ಗೆ ಇವತ್ತಿಗೆ ಅಲ್ಲಿ ಸೆಂಟ್ ಲೆಕ್ಕದಲ್ಲಿ ಸೇಲ್ ಆಗುತ್ತೆ ಸರ್ ಜಾಗ ಅಲ್ಲಿ. ಸೊ ನಮ್ಗೊಂದು ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅಲ್ಲಿ ಆ ಬಜೆಟ್ಗೆ. ಬಟ್ ಸಿನಿಮಾ ಕನ್ಸ್ಕೊಂಡಿದ್ದಾರೆ, ಅದನ್ನ ಫುಲ್ಫಿಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ ಸರ್. ಸೊ ಮೊದಲನೇದಾಗಿ ನಾನು ವಸಿಷ್ಠರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅವ್ರದ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತು, ಡೇಟ್ಸ್ ಇಲ್ಲ ಸರ್, 2 ದಿನ ಟೈಮ್ ಕೊಡಿ, ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು. 2 ದಿನದಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬಂದ್ರು, ಅದನ್ನ ಹಸಿಮಯ ಹಾಗೆ ಇತ್ತು. ಬಟ್ ಅದಾದ್ಮೇಲೆ ಅವ್ರಿಗೆ ಒಂದು ಸಿಕ್ಕಾಬಟ್ಟೆ ಅಲ್ಲ, ಅಷ್ಟು ಡೀಟೇಲ್ ಆಗಿ ಅಲ್ಲ, ಯಾಕೆಂದ್ರೆ ಆ ಶಾಸ್ತ್ರ ಅಲ್ಲ ಮೇಡಮ್, ಏನ್ ಗೊತ್ತಾ, ಅದೆಲ್ಲ ಶಾಸ್ತ್ರ ಎಲ್ಲ ಮಾಡಿರ್ತಾರಲ್ವಾ, ಅಟ್ಲೀಸ್ಟ್ ಅರ್ಶನ ಅದೇ ಇದು ಹಾಕಿರ್ತಾರಲ್ವಾ, ಅದೆಲ್ಲ ಹಾಗೆ ಇತ್ತು. ಬಟ್ ಏನಂತ ಹೇಳಿದ್ರೆ ಪರ್ಸನಲಿ ತುಂಬಾ ಇದ್ರೊಳಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಪ್ರೊಡಕ್ಷನ್ ಇಂದ ಅಂತ. ಸರಿ, ಇವ್ರು ಶೂಟಿಂಗ್ ಬಂದ್ರು, ಶೂಟಿಂಗ್ ಬಂದ್ಮೇಲೆ ಮಾರನೆಗೂ ಮೇಡಮ್ ಬಂದ್ರು. ಅಲ್ಲಿಗೆ ಒಂದು ತುಂಬಾ ಡಿಫಿಕಲ್ಟ್ ಶಾಟು. ಬೆಳಿಗ್ಗೆ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ, ರಾತ್ರಿ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ. ನಮ್ಗೆ ಆಕ್ಚುಲಿ ಒಂದು ಹತ್ತತ್ರ ಒಂದು 20-25 ಅಡಿ ಡಿಸ್ಟೆನ್ಸ್ ಅಲ್ಲಿ ನಾವು ಸೆಟ್ ಹಾಕಿದ್ದು. ವೇವ್ಸ್ ಬಂದ್ರೆ ನಮ್ಗೆ ಮನೆಗೆ ಬಂದು ಟಚ್ ಆಗೋದು ವೇವ್ಸ್, ಆ ತರ ಇರ್ತಿತ್ತು. ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟರ್ದು 1-1.5 ಕಿಲೋಮೀಟರ್ ಇವರು ಮಿಡ್ ನೈಟ್ ಅಲ್ಲಿ ಒಳಗಡೆ ಹೋಗ್ಬೇಕು, ಸಮುದ್ರದ ಒಳಗಡೆ. ಬಟ್ ಎಷ್ಟು ಹೋಗ್ಬೇಕು ಅಂದ್ರೆ ಇವ್ರು ಫುಲ್ ಮುಳುಗ್ ಬಿಡ್ಬೇಕು, ಅಷ್ಟು ಹೋಗ್ಬೇಕು. ಮೇಡಮ್ ಬೇರೆ ಬಂದು ಕೂತಿದ್ದಾರೆ, ನಾವು ಅವ್ರು ಇದ್ದಾಗ ಇದನ್ನ ಮಾಡೋ ಶಾರ್ಟ್ಸ್ ಬೇಡ ಅಂತೇಳಿ, ಮೇಡಮ್ ನೀವು ಹೋಗಿ ಅಂತ ಹೇಳೋದು ನಾವು. ಅದಲ್ಲದೆ ತುಂಬಾ ಎಫರ್ಟ್ ಹಾಕಿ 1:30 ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು. ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದೀವಿ. ಬಟ್ ಎಲ್ಲಾ ಸಿನಿಮಾನು ಇದೇ ತರ ಹೇಳ್ತೀವಿ, ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಬಟ್ ನಾನು ಹೇಳ್ತಾ ರವಿ ಸರ್ ಈಗ ರೀಸೆಂಟ್ ಆಗಿ ಹೇಳಿದ್ರು, ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬೆಲೆ ಅಂತ. ರವಿ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು, ಅದನ್ನೇ ನಾವು ಮಂದಾಟ್ ಮಾಡ್ಕೊಂಡಿದೀವಿ. ವಿಚಾರ ಇದೆ ಈ ಸಿನಿಮಾದೊಳಗಡೆ, ವಿಚಾರ ಇದೆ. ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನ ಯಾವ ಜಾನರ್ ಹೋಲಿಸ್ಬೇಕು ಅಂತ ನಮಗ್ ಗೊತ್ತಿಲ್ಲ. ನಾವು ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ. ಲವ್ ಫಸ್ಟ್ ಸ್ಟಾರ್ಟಿಂಗ್ ಲವ್ಲಿ ಅಂತ ಬಿಟ್ಟಾಗ ನಮ್ಗೆ ಲವ್ ಪೋಸ್ಟರ್ ಬಿಟ್ವಿ. ಸೊ ಎಲ್ಲ ಏನ್ ಅನ್ಕೊಂಡ್ರು ವಸಿಷ್ಠರು ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದಾರೆ ಅಂತ ಅಂದ್ರು. ನಮಗೇನೆ ಏನ್ರಿ ಅವ್ರನ್ನ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದೀರಾ ಅಂತ. ಅದಾದ್ಮೇಲೆ ಮಾಸ್ ಬಿಟ್ವಿ. ಇವ್ರೇನ್ರಿ ಇಷ್ಟೊಂದು ಮಾಸ್ ತೋರಿಸ್ಬಿಟ್ಟಿದ್ದೀರಾ ಅಂದ್ರು. ಅದಕ್ಕೆ ದತ್ತಣ್ಣವ್ರು ಇಟ್ವಿ, ಇದೇನ್ರಿ ಇಷ್ಟೊಂದು ಎಮೋಷನ್ಸ್ ಐತೆ ಅಂದ್ರು. ಸೊ ಈಗ ವಂಶಿಕರು ಇಟ್ಕೊಂಡಿದೀವಿ 6 ವರ್ಷ, ದತ್ತಣ್ಣವ್ರು ಇಟ್ಕೊಂಡಿದೀವಿ. ಸೊ ಇವ್ರಿಬ್ರು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಸಿನಿಮಾ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಸಿಗ್ನೇಚರ್ಗೋಸ್ಕರ ನಾವು 6-60 ಅಂತ ಇಟ್ಟಿದೀವಿ. ಸೊ ಯಾವ ಜಾನರ್ ಅಂತ ಇಟ್ಟಿಲ್ಲ ಸಿನಿಮಾಗೆ, ಲವ್ ಜಾನರ್ ಆಗ್ಲಿ ಎಮೋಷನ್ಸ್ ಆಗ್ಲಿ 300-100. ಸೊ ಆ ಥರ ಒಂದು ಸಿನಿಮಾ ಕಟ್ಕೊಟ್ಟಿದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನು ಪ್ರಶ್ನೆ ಮಾಡಿ. ನೋಡ್ದೇನೆ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ ಅನಲೈಸ್ ಮಾಡಿ. ಇದೇ ರೀತಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ನಿಮ್ದೇನಾರ ಪ್ರಶ್ನೆ ಇತ್ತು ಅಂದ್ರೆ ನೀವು ಆಮೇಲೆ ಕೇಳಿ. ನೀವೇನು ಹೇಳಿದ್ರಿ ನಮ್ದು 150 ರೂಪಾಯಿ ಕೊಟ್ಟು ನಾವು ಸಿನಿಮಾ ನೋಡಿದ್ವಿ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ರೆಡಿ ಟು ಆನ್ಸರ್. ಇದೊಂದು ಅಶ್ಯೂರೆನ್ಸ್ ಕೊಡ್ತೀವಿ.